ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಕೆಂಪು ಕರಿಹಿಂಡಿ ಯಾವ ರೀತಿ ಮಾಡೋದು ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯಕೋಬೇಡಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಕೆಂಪು ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ ಕಣ್ರಿ. 3 ಸ್ಪೂನು ಸಾಸಿವೆ ಕಾಳು, 2 ಸ್ಪೂನು ಮೆಂತೆ ಕಾಳು ಹಾಕ್ತಾ ಇದೀನಿ ಕಣ್ರಿ. ಮೆಂತೆ ಕಾಳು ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ, 2 ಸ್ಪೂನ್ ಸಾಕ್ರಿ. ಮಿಕ್ಸಿ ಜಾರಿಗೆ ಮೆಣಸಿಕಾಯಿ ಹಾಕೊಳನ್ರಿ. ನಾನು ಹಸಿ ಮೆಣಸಿಕಾಯ್ದು ಎಲ್ಲ ನಾನು ತೊಟ್ಟು ಬಿಡಿಸ್ಕೊಂಡಿದ್ದೆ ಕಣ್ರಿ. ನೋಡ್ರಿ, ಸಾಸಿವೆ ಮೆಂತೆ ಕಾಳು ಹಾಕೊಳ್ಳೋಣ. ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕೊಳ್ಳನ್ರಿ. ನೋಡ್ರಿ, ಫಸ್ಟ್ನೇ ಸ್ಟೆಪ್ ನಲ್ಲೇ ನಾವು ಬೆಳ್ಳುಳ್ಳಿ, ಅರಿಶಿನ ಪುಡಿ ಅಷ್ಟು ಹಾಕೊಂಡ್ಬಿಡನ್ರಿ. ನೆಕ್ಸ್ಟ್ 2ನೇ ಸ್ಟೆಪ್ ಅಲ್ಲಿ ಇದೆಲ್ಲ ಹಾಕೊಳಂಗಿಲ್ಲ ರೀ, ಜಸ್ಟ್ ಉಪ್ಪು ಅಷ್ಟೇ ಹಾಕೋಬೇಕಾಗುತ್ತೆ. ನೋಡ್ರಿ, ಇಲ್ಲಿನೂ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದೀನಿ ನಾನು. ಈಗ ನುಣ್ಣಗೆ ರುಬ್ಕೊಳ್ಳನ್ರಿ, ಸ್ವಲ್ಪ ನೀರ್ ಹಾಕ್ಬಿಟ್ಟು ರುಬ್ಕೊಳ್ಳನ್ರಿ. ರುಬ್ಬಿದ್ದು ನಾವು ಒಂದ್ ಪಾತ್ರೆಯಲ್ಲಿ ಹಾಕೊಳ್ಳನ್ರಿ. ಈಗ ನೆಕ್ಸ್ಟ್ 2ನೇ ಸ್ಟೆಪ್, ಉಳಿದಿರೋ ಮೆಣಸಿಕಾಯಿ ಎಲ್ಲ ಮತ್ತೆ ಜಾರಿಗೆ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಉಪ್ಪು ಹಾಕೊಳ್ಳನ್ರಿ. ಉಪ್ಪು ಹಾಕ್ಬಿಟ್ಟು ನಾವು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನೋಡ್ರಿ, ಸ್ವಲ್ಪ ಉಪ್ಪು ಹಾಕೊಳ್ಳನ್ರಿ. ಉಪ್ಪು ನೀವು ನೋಡ್ಬಿಟ್ಟು ಹಾಕೊಳ್ಳಿ, ತೀರಾ ಕಡಿಮೆನೂ ಆಗಬಾರ್ದು. ನಾನು 2 ಕೈ ಮುಷ್ಟಿ ಇಡಿ 2 ಸಲ ಹಾಕೊಂಡಿದ್ದೀನಿ ಕಣ್ರಿ. ನೋಡ್ರಿ, ರುಬ್ಬಿದ್ದಾಯ್ತು. ಅದನ್ನು ಕೂಡ ನಾವು ಪಾತ್ರೆಯಲ್ಲಿ ಹಾಕೊಳ್ಳಂದ್ರೆ. ನೋಡ್ರಿ, 1 ಹಿಡಿಯಷ್ಟು ನಾನು ಬೆಳ್ಳುಳ್ಳಿ ಉಳಿಸಿದ್ದೆ, ಆ ಬೆಳ್ಳುಳ್ಳಿನ ಜಜ್ಬಿಟ್ಟು ಇದ್ರಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕಣ್ರಿ. ನೀಟಾಗಿ ಕಲಿಸ್ಬೇಕು. ಇದು ನೋಡ್ರಿ, ಮಳೆಗಾಲದಾಗೆ ಚಳಿಗಾಲದಾಗೆ ತುಂಬಾನೇ ಹಾಕ್ತಾರೆ ಕಣ್ರಿ. ಹಳ್ಳಿ ಕಡೆಗೆಲ್ಲ ಕರಿಹಿಂಡಿ ಇದು ತುಂಬಾನೇ ಹಾಕ್ತಾರೆ. ಇದಿಲ್ದೇನೆ ಊಟ ಮಾಡಲ್ಲ. ತುಂಬಾನೇ ಒಳ್ಳೇದು ಆರೋಗ್ಯಕ್ಕಿದು. ಮೊಸರು ಹಾಕೊಂಡೆ ತಿನ್ಬೇಕನ್ರಿ. ನೋಡ್ರಿ, ಇದು ಆಗಿದ್ಮೇಲೆ ಒಂದ್ ಡಬ್ಬೆಲ್ ಹಾಕ್ಬಿಟ್ಟು ಅದನ್ನ ಒಂದ್ ಬಟ್ಟೆಲ್ ಕಟ್ಬಿಟ್ಟು ಒಂದು 3 ದಿನ ಬಿಸಿಲಲ್ಲಿ ಇಡ್ಬೇಕನ್ರಿ. ಆ ನಂತರ ತಿನ್ಬೋದು ನಾವು ಮೊಸರು ಹಾಕೊಂಡು. ಚೆನ್ನಾಗಿರುತ್ತೆ. ರೊಟ್ಟಿಗೆ, ಚಪಾತಿಗೆ, ಅಕ್ಕಿ ರೊಟ್ಟಿಗೆ, ಅನ್ನಕ್ಕೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್.